ಅದು ಉಮೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ದಯವಿಟ್ಟು ಭುವನೇಶ್ವರಿ ಆಟೋ ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದ ಆಟೋ ಸ್ಟ್ಯಾಂಡ್ನಲ್ಲಿ ಜೈ ಶ್ರೀ ಭುವನೇಶ್ವರಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ 27ನೇ ವರ್ಷದ ಕನ್ನಡ ರಾಜ್ಯೋತ್ಸವದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು. ದೇವನಹಳ್ಳಿ ಎಆರ್ಟಿಒ ಕಚೇರಿಯಿಂದ ಸಹಾಯಕ ಅಧಿಕಾರಿ ಸುಧೀರ್ ಮಾತನಾಡಿ, ಸಂಚಾರ ನಿಯಮ ಮತ್ತು ಕಾನೂನು ಪಾಲನೆ ಕುರಿತು ಆಟೋ ಚಾಲಕರಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ, ಉಪಾಧ್ಯಕ್ಷ ನಾಗೇಂದ್ರ, ಪದಾಧಿಕಾರಿಗಳು, ಮುಖಂಡರಾದ ಕೆಸಿ ಮಂಜುನಾಥ್, ವಿ ಶಾಂತಕುಮಾರ್ ಹಾಜರಿದ್ದರು. ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ವತಿಯಿಂದ ಈಗಾಗಲೇ ನಾವು ವಾಯು ಮಾಲಿನ್ಯ ನಿಯಂತ್ರಣ ಮಾಸವನ್ನು ಸಹ ಆಚರಣೆ ಮಾಡ್ತಿದ್ದೇವೆ. ದಯವಿಟ್ಟು ತಮ್ಮ ವಾಹನದ ಎಲ್ಲ ದಾಖಲೆಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಅದೇ ರೀತಿ ವಾಯು ಮಾಲಿನ್ಯ ಪ್ರಮಾಣ ಪತ್ರ ಪ್ರತಿ 6 ತಿಂಗಳಿಗೊಮ್ಮೆ ನೀವು ವಾಯು ಮಾಲಿನ್ಯ ಪ್ರಮಾಣ ಪತ್ರ ಮಾಡ್ಕೋಬೇಕು. ಆದಷ್ಟು ಈ ಹೊಗೆರಹಿತ ವಾಹನಗಳನ್ನು ಉಪಯೋಗಿಸೋಕ್ಕೆ ಪ್ರಯತ್ನ ಮಾಡಬೇಕು. ಎಲೆಕ್ಟ್ರಿಕ್ ಇರ್ಬೋದು ಅಥವಾ CNG ಇರ್ಬೋದು, ಅವನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿ ಸಾರ್ವಜನಿಕ ವಾಹನಗಳಲ್ಲಿ ಆದಷ್ಟು ಪ್ರಯಾಣ ಮಾಡೋವನ್ನು ಅಭ್ಯಾಸ ಮಾಡ್ಕೋಬೇಕು. ಸಾರ್ವಜನಿಕ ಬಸ್ ಇರ್ಬೋದು, ಮೆಟ್ರೋ ಇರ್ಬೋದು, ಟ್ರೈನ್ ಇರ್ಬೋದು, ಇಂಥದ್ದು ಮಾಡಿದಾಗ ನಮ್ಮ ವಾಹನ ಉಪಯೋಗ ಕಡಿಮೆ ಆಗುತ್ತೆ. ಅದರಿಂದ ವಾಯು ಮಾಲಿನ್ಯ ಸಹ ಕಡಿಮೆ ಆಗುತ್ತೆ. ನಿಮ್ಮ ವಾಹನದಲ್ಲಿ ಇರಬೇಕಂತ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪರ್ಮಿಟ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅಥವಾ ವಾಯು ಮಾಲಿನ್ಯ ಪ್ರಮಾಣ ಪತ್ರ ಇರ್ಬೋದು, ಇವನ್ನೆಲ್ಲ ಅವರು ಸುಸ್ಥಿತಿ ಇಟ್ಕೊಂಡು ಎಲ್ಲ ವಾಹನಗಳ ಚಾಲನೆ ಮಾಡಬೇಕಂತೇಳಿ ಇವರು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಮತ್ತು ವಾಯು ಮಾಲಿನ್ಯ ನಿಯಂತ್ರಣ ಮಾಸದ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೂ ನಾನು ಮನವಿ ಮಾಡ್ಕೊತಿದ್ದೇನೆ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ.